ಅಕ್ರಮವಾಗಿ ಸಾಗಿಸ್ತಾ ಇದ್ದ ರೇಷನ್ ಅಕ್ಕಿ ಹಾಗೂ ಗೋಧಿ ಟೆಂಪೋಗಳನ್ನು ಸಾರ್ವಜನಿಕರು ಹಿಡಿದಿದ್ದಾರೆ. ಕೋಲಾರದ ಹೊರವಲಯ ಟಮಕಾ ಬಳಿ 2 ಟೆಂಪೋದಲ್ಲಿ ತುಂಬಿದ್ದಂತಹ ಅಕ್ಕಿ ಹಾಗೂ ಗೋಧಿ ಕರವೇ ಸಮರ ಸೇನೆ ರಾಜ್ಯಾಧ್ಯಕ್ಷ ಸೋಮಶೇಖರ್ ನೇತೃತ್ವದಲ್ಲಿ ಟೆಂಪೋಗಳ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ನೂರಾರು ಮೂಟೆ ಅಕ್ಕಿ ಹಾಗೂ ಗೋಧಿಯನ್ನ ಹಿಡಿದು ಪೊಲೀಸರಿಗೆ ಹಸ್ತಾಂತರವನ್ನ ಮಾಡಿದ್ದಾರೆ. ಕೋಲಾರದ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಂದು ಟೆಂಪೋ ಗೋಧಿ, ಮತ್ತೊಂದು ಟೆಂಪೋದಲ್ಲಿ ಅಕ್ಕಿ ಸಾಗಾಣಿಕೆಯನ್ನ ಮಾಡಲಾಗಿತ್ತು. ಅಕ್ಕಿ ಮೂಟೆಗಳ ತೂಕ ಮಾಡಿ ಸೀಸ್ ಮಾಡಿದ್ದಾರೆ ಪೊಲೀಸರು. ಪದೇ ಪದೇ ಪಡಿತರ ರೇಷನ್ ಅಕ್ರಮವಾಗಿ ಸಾಗಾಟವಾಗ್ತಾ ಇದೆ. ಜಿಲ್ಲೆಯ ಕೆಲ ರೈಸ್ ಮಿಲ್ ಮಾಲೀಕರು ಅಕ್ರಮವಾಗಿ ಇಂತಹ ಕೆಲಸದಲ್ಲಿ ತೊಡಗಿದ್ದಾರೆ ಎನ್ನುವ ಆರೋಪ ಇತ್ತು. ಜಿಲ್ಲಾಡಳಿತ ಸೇರಿ ಅಧಿಕಾರಿಗಳಿಗೆ ಪದೇ ಪದೇ ದೂರನ್ನ ನೀಡ್ತಾ ಇದ್ರು ಕೂಡ ಕ್ರಮ ತೆಗೆದುಕೊಂಡಿರಲಿಲ್ಲ. ಕರವೇ ಸಮರ ಸೇನೆ ರಾಜ್ಯಾಧ್ಯಕ್ಷ ಸೋಮಶೇಖರ್ ಹಾಗೂ ಮತ್ತಿಕುಂಟೆ ಕೃಷ್ಣಪ್ಪ ಆರೋಪ ಮಾಡಿದ್ರು. ಆದರೂ ಕೂಡ ಅಧಿಕಾರಿಗಳು ಯಾವುದೇ ರೀತಿ ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ. ಆದರೆ ಇದೀಗ ಸ್ವತಃ ಸಾರ್ವಜನಿಕರೇ ಈ ಕೆಲಸವನ್ನ ಮಾಡಿದ್ದಾರೆ. ಸಾರ್ವಜನಿಕರ ವಿರುದ್ಧ ಇದೀಗ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಯಶೋಧ ಟಿ, ಎಂಟಿವಿ ನ್ಯೂಸ್ ಕನ್ನಡ. ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9087482286 9591262228. ಕಸಬಾ ಹೋಗ್ಲಿ ಟಮಕ ಅಂಚೆ ಐಫೋನ್